ಕೃಷಿ ಮೇಳದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು. ಏನು ಅಂತ ನಾನು ಹೇಳೋದೇ ಬೇಡ, ಮೆಕ್ಕೆಜೋಳ. ಸೊ ಈ ಒಂದು ಮೆಕ್ಕೆಜೋಳದ ಒಂದು ಕಿಯೋಸ್ಕ್, ಆ ಒಂದು ಬೀಜಗಳ ಒಂದು ಮಾಹಿತಿಯನ್ನ ಕೂಡ ಈಗ ನಾನು ನಿಮಗೆ ಕೊಡಿಸ್ತೀನಿ. ಈ ಒಂದು ಬೀಜದ ಬಗ್ಗೆ ಮಾಹಿತಿಯನ್ನ ಕೇಳೋಣ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ಸೊ ಇವತ್ತು ನಾವು ಇಲ್ಲಿ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಕೃಷಿ ಮೇಳದಲ್ಲಿ ನಮ್ಮ ಅಡ್ವಾಂಟಾ ಕಂಪನಿ ಕಡೆಯಿಂದ ಸ್ಟಾಲ್ ಹಾಕಿದ್ವಿ. ಸೊ ಇವತ್ತು ನಾವು ಅಡ್ವಾಂಟಾ ಕಂಪನಿಯಿಂದ ರೈತರಿಗೆ ಮೊದಲಿಗೆ ಹೈಬ್ರಿಡ್ ಮೆಕ್ಕೆಜೋಳ, ಅದೇ ರೀತಿ ಹೈಬ್ರಿಡ್ ಭತ್ತ ತಳಿಗಳನ್ನ ಇವತ್ತು ನಾವು ರೈತರಿಗೆ ಕೊಡ್ತಾ ಇದೀವಿ. ಸೊ ಹೈಬ್ರಿಡ್ ಮೆಕ್ಕೆಜೋಳ ಅಂತ ಬಂದಾಗ ADV 768 ಮತ್ತೆ PSC 741, ಅದೇ ರೀತಿ ADV 7676 ಅನ್ನೋ ತಳಿ ಇಲ್ಲಿದೆ. ಮೂರು ತಳಿನ ನಾವು ಇವತ್ತು ಈ ಭಾಗದಲ್ಲಿ ರೈತರಿಗೆ ಪರಿಚಯ ಮಾಡಿಸ್ತೇವೆ. ಸೊ ಈ ತಳಿಗಳ ಬಹುಮುಖ್ಯವಾಗಿ ಲಕ್ಷಣ ಏನಿರುತ್ತೆ ಅಂದ್ರೆ, ಸೊ ಎಲ್ಲಾ ರೀತಿಯ ವಿಧವಾದ ರೋಗಗಳಿಗೆ ತಡೆಯುವ ಶಕ್ತಿ ಈ ತಳಿಗಳಲ್ಲಿ ಯಥೇಚ್ಛವಾಗಿದೆ. ನಾವು ಏನು ಒಂದು ಸೊರಗು ರೋಗ ಹೇಳ್ಬೋದು, ಅದೇ ರೀತಿ ಮಾರು ಬೆಂಕಿ ರೋಗ, ತರಗಮಾರು ಅಂತ ಏನ್ ಕರೀತಾರೆ. ಸೊ ಈ ಎರಡು ರೋಗಗಳಿಗೆ ತಡೆಯುವ ಶಕ್ತಿ ಯಥೇಚ್ಛವಾಗಿದೆ. ಸೊ ಇದರ ಜೊತೆಗೆ ಅಡ್ವಾಂಟಾ ಕಂಪನಿ ತಳಿಗಳ ಮೆಕ್ಕೆಜೋಳದಲ್ಲಿ ಬಹುಮುಖ್ಯವಾಗಿ ರೈತರಿಗೆ ತುದಿವರೆಗೂ ಕಾಲ್ ಕಟ್ಟಿರುತ್ತೆ, ನೀವು ನೋಡ್ಬೋದು ಇಲ್ಲಿ. ಸೊ ತುದಿವರೆಗೂ ಕಾಲ್ ಕಟ್ಟಿರುತ್ತೆ, ಅದೇ ರೀತಿ ಎಲ್ಲಾ ತೆನೆಗಳು ನಿಮ್ಗೆ ಒಂದೇ ಸಮನಾಗಿರುತ್ತೆ. ಸೊ ಅದರ ಜೊತೆಗೆ ನಾವು ಇವತ್ತು ಅಡ್ವಾಂಟಾ ಕಂಪನಿಯಲ್ಲಿ ಶೆಲ್ಲಿಂಗ್ ಪರ್ಸೆಂಟೇಜ್, ಒಕ್ಕಣೆ ಪ್ರಮಾಣ ಅಂತ ಏನ್ ಕರಿತೀವಿ, ಸೊ 85ರಿಂದ 87% ಸರಾಸರಿ ಒಕ್ಕಣೆ ಪ್ರಮಾಣ ಬರುತ್ತೆ. ಈ ಒಕ್ಕಣೆ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ರೈತರಿಗೆ ಇಳುವರಿ ಹೆಚ್ಚಿಗೆ ಬರುತ್ತೆ. ಸೊ ಅದೇ ಇದರ ಜೊತೆಗೆ ಇವತ್ತು ಮಾರ್ಕೆಟ್, ಪೋಲ್ಟ್ರಿ ಇಂಡಸ್ಟ್ರಿ ಆಗ್ಬೋದು, ಹೊರಗಡೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇರುವಂತಹ ಕಾಳಿನ ಕಲ್ಲರು, ನಾವು ಏನು ಕಿತ್ತಲೆ ಬಣ್ಣ ಆಕಾರದಲ್ಲಿ ಕಲ್ಲರ್ ಏನಿರುತ್ತೆ, ಸೊ ಇದು ಕಿತ್ತಲೆ ಬಣ್ಣ ಕಲ್ಲರ್ ಇರೋದ್ರಿಂದ ಸೊ ಮಾರ್ಕೆಟ್ ಅಲ್ಲಿ ಇವತ್ತು ರೈತರಿಗೆ ಒಂದು ಕ್ವಿಂಟಲ್ಗೆ 40ರಿಂದ 50 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ರೈತರಿಗೆ ಯಥೇಚ್ಛವಾಗಿ ರೈತರಿಗೆ ಕೊಟ್ಟು ದಲ್ಲಾಳಿಗಳಾಗ್ಬೋದು, ವರ್ತಕರು ಖರೀದಿ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಲಕ್ಷಣಗಳು ಇವತ್ತು ನಮ್ಮ ಮೆಕ್ಕೆಜೋಳದಲ್ಲಿ ಕಾಣುತ್ತೆ. ಸೊ ಅದೇ ರೀತಿ ಇವತ್ತು ನಾವು ಭತ್ತ ಅಂತ ಬಂದಾಗ ಎರಡು ತಳಿನ ರೈತರಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದೀವಿ. ಒಂದು PSC 837+ ಅನ್ನೋ ತಳಿನ ಆಲ್ರೆಡಿ ನಾವು ರೈತರಿಗೆ ಕೊಡ್ತಾ ಇದೀವಿ ಈ ಭಾಗದಲ್ಲಿ. ಸೊ ಇದು ಬಂದ್ಬಿಟ್ಟು ಬಹುಮುಖ್ಯವಾಗಿ ನಿಮ್ಗೆ ಬ್ಲಾಸ್ಟ್ ರೋಗಕ್ಕೆ, ನಾವು ಏನ್ ಬೆಂಕಿ ರೋಗಕ್ಕೆ ತಡೆಯುವ ಶಕ್ತಿ ಇದರಲ್ಲಿ ಇದೆ. ಸೊ ಅದೇ ರೀತಿ ಇದು ಯಥೇಚ್ಛವಾಗಿ ನಿಮಗೆ ಒಂದು ತೆಂಡೆಯಲ್ಲಿ 20-25 ಕೊನೆಗಳು ಬರೋದ್ರಿಂದ ಸೊ ಕಾಳಿನ ತೂಕ, ಅದೇ ಜೊತೆಗೆ ಕಾಳಿನ ತೂಕ ಹೆಚ್ಚಿಗೆ ಇರುತ್ತೆ. ಸೊ ನಾವು ಸರಿ ಸುಮಾರು 35ರಿಂದ 40 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಬರುತ್ತೆ ಈ ಭತ್ತದಲ್ಲಿ. ಸೊ ಅದರ ಜೊತೆಗೆ ನಾವು ಇವತ್ತು ಇನ್ನ ಒಂದು ಹೊಸ ತಳಿನ ರೈತರಿಗೆ ಕೊಡ್ತಾ ಇದೀವಿ. ಸೊ ಮುಂದಿನ ದಿನಗಳಲ್ಲಿ ADV 8343 ಅನ್ನೋ ತಳಿನ ನಾವು ಭತ್ತದಲ್ಲಿ ರೈತರಿಗೆ ಈ ಭಾಗದಲ್ಲಿ ಪರಿಚಯ ಮಾಡಿಸ್ತೇವೆ. ಸೊ ಈ ತಳಿನೂ ಅಷ್ಟೇ ನಿಮಗೆ 125 ದಿನಕ್ಕೆ ಕಟಾವು ಬರುವಂತ ತಳಿ. ಸೊ ಇದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಬ್ಲಾಸ್ಟ್ ರೋಗಕ್ಕೆ ತಡೆಯುವ ಶಕ್ತಿ ಈ ತಳಿಯಲ್ಲಿದೆ. ಅದರ ಜೊತೆಗೆ ಏನು BLB ಅಂತ ನಾವು ಏನ್ ಕರಿತೀವಿ, ಆ ರೋಗಕ್ಕೂ ಈ ತಳಿ ತಡೆಯುವ ಶಕ್ತಿ ಇದೆ. ಸೊ ಇಷ್ಟೆಲ್ಲ ಲಕ್ಷಣಗಳಂತ ಕೂಡಿರುವಂತ ಭತ್ತ ತಳಿಗಳಾಗ್ಬೋದು, ಸೊ ನಮ್ಮ ಹೈಬ್ರಿಡ್ ಮೆಕ್ಕೆಜೋಳ ತಳಿಗಳನ್ನ ನಾವು ಇವತ್ತು ರೈತರಿಗೆ ಪರಿಚಯ ಮಾಡಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ರೈತರು ಅಷ್ಟೇ ಅಡ್ವಾಂಟಾ ಕಂಪನಿ ಕಡೆಯಿಂದ ಸಿಗುವಂತಹ ಹೈಬ್ರಿಡ್ ಮೆಕ್ಕೆಜೋಳ ಆಗ್ಬೋದು, ಹೈಬ್ರಿಡ್ ಭತ್ತ ತಳಿಗಳನ್ನ ನೀವು ಪರ್ಚೇಸ್ ಮಾಡಿ, ಅದೇ ರೀತಿ ಖರೀದಿ ಮಾಡಿ ಸೊ ಉತ್ತಮ ಇಳುವರಿ ಪಡೆದು ಲಾಭದಾಯಕವಾಗಿ ಆಗ್ಬೇಕು ಅಂತ ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಸೊ ಇವತ್ತು ನಮ್ಮ ಕಂಪನಿಯಿಂದ ಮಾಹಿತಿ ಆಗ್ಬೋದು, ಕಾಂಟ್ಯಾಕ್ಟ್ಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ಸೊ ಇಲ್ಲಿ ನಮ್ಮ ಕಂಪನಿದು ಟೋಲ್ ಫ್ರೀ ನಂಬರ್ ಇದೆ. ಸೊ ಆ ಟೋಲ್ ಫ್ರೀ ನಂಬರ್ ನಿಮ್ಗೆ 87091390 ಈ ಟೋಲ್ ಫ್ರೀ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಯಾವ ಜಿಲ್ಲೆ, ಯಾವ ತಾಲೂಕು ಅಂತ ಹೇಳಿದಾಗ ನೀವು ಅಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ನಿಮ್ಮ ಕರೆಯನ್ನು ವರ್ಗಾವಣೆ ಮಾಡಿ ಸೊ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ.